ಸಾವಿರ ವರ್ಷಗಳ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿರುವ ಈ ಮಾಯಾಲೋಕದ ಬಗ್ಗೆ ತಿಳಿದಿದ್ದೇ ಓದಿದ್ದೆ. ಆದರೆ ನೋಡಲೇಬೇಕೆಂಬ ಕುತೂಹಲದ ಕ್ಷಣಗಳು ಸದಾ ಕಾಡುತ್ತಿತ್ತು. ಇದು ಹೇಳುವುದಕ್ಕೆ ಭೋಗಾನಂದೀಶ್ವರನ ದೇಗುಲವಾದರೂ ಇಲ್ಲಿ ಅರುಣಾಚಲೇಶ್ವರನಿಗೂ ಒಂದು ಜಾಗವಿದೆ. ದೇಗುಲವು ಎಷ್ಟು ರಮಣೀಯತೆಯಿಂದ ಇದೆಯೋ ಇದರ ಇತಿಹಾಸ ಇನ್ನಷ್ಟು ಕುತೂಹಲದಿಂದ ಕೂಡಿದೆ. ನೊಳಂಬರು ಮತ್ತು ಬಾಣರು ದೇಗುಲದ ಮೂಲ ಬುನಾದಿ ಮತ್ತು ಭೋಗಾನಂದೀಶ್ವರನ ನಿರ್ಮಾಣ ಮಾಡಿದರೆ, ತಲಕಾಡಿನ ಗಂಗರು ಇದರ ಪಕ್ಕದಲ್ಲೇ ಅರುಣಾಚಲೇಶ್ವರನ ಗುಡಿಯನ್ನು ಸೇರ್ಪಡಿಸಿದರು. ಇನ್ನು ಚೋಳರು ಮುಖ್ಯ ಗುಡಿಯ ಮೇಲ್ಛಾವಣಿಯ ನವೀಕರಣ ಮತ್ತು ಪ್ರಾಕಾರವನ್ನು ವಿಸ್ತರಿಸಿದರೆ, ಹೊಯ್ಸಳರು ಕಣ್ಣು ಸೆಳೆಯುವ ಸೂಕ್ಷ್ಮ ಕೆತ್ತನೆಯ ಉಮಾಮಹೇಶ್ವರ ಕಲ್ಯಾಣ ಮಂಟಪ ನಿರ್ಮಿಸಿದರು. ಕೊನೆಯದಾಗಿ ವಿಜಯನಗರ ಸಾಮ್ರಾಜ್ಯದವರು ಹೊರ ಗೋಡೆಗಳು ಮತ್ತು ಪ್ರಸಿದ್ಧ ಮೆಟ್ಟಿಲುಗಳ ಶೃಂಗಿ ತೀರ್ಥ ಕಲ್ಯಾಣಿಯನ್ನು ರಚಿಸಿದರು. ಇನ್ನು ದೇಗುಲದ ಕಥೆಯನ್ನು ಅರ್ಥೈಸಿಕೊಂಡಾಗ ಅರುಣಾಚಲೇಶ್ವರ ಮತ್ತು ಭೋಗಾನಂದೀಶ್ವರ ರೂಪಗಳು ಶಿವನ ಬಾಲ್ಯ ಮತ್ತು ಯೌವನವನ್ನು ಪ್ರತಿನಿಧಿಸಿದರೆ, ಉಮಾಮಹೇಶ್ವರ ವಿಗ್ರಹವು ಅವನ ವಿವಾಹವನ್ನು ಬಿಂಬಿಸುತ್ತದೆ. ದೇಗುಲದ ಇತಿಹಾಸ ದಕ್ಷಿಣ ಭಾರತದ ಕಲೆಯ ಶಬ್ದಕೋಶದ ಪುಸ್ತಕದಂತೆ ಹೋಲಿಕೆಯಾಗಿ, ವಿವಿಧ ರಾಜ ಮನೆತನದವರ ಆಡಳಿತದಿಂದ ಮಾಡಲಾದ ಹೆಚ್ಚುವರಿ ನಿರ್ಮಾಣಗಳು ದೇಗುಲವನ್ನು ಅದರ ಪೂರ್ಣ ವೈಭವಕ್ಕೆ ತಂದಿದೆ. ಈ ನಂದಿ ದೇಗುಲವು ಕರ್ನಾಟಕ ಮತ್ತು ಅದರಾಚೆಗಿನ ಭಕ್ತರಿಗೆ ಆಳವಾದ ಧಾರ್ಮಿಕ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಹೊಂದಿದೆ. ಇದು ಕೇವಲ ಪ್ರಾಚೀನ ರಚನೆಗಳ ಸಂಗ್ರಹವಲ್ಲ, ಪ್ರಾಚೀನ ಆಚರಣೆಗಳನ್ನು ಅಚಲ ಭಕ್ತಿಯಿಂದ ನಿರ್ವಹಿಸುವ ನಂಬಿಕೆಯ ಕೇಂದ್ರವಾಗಿದೆ. ಹೆಚ್ಚು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ದೇಗುಲದ ಪ್ರಾಚೀನ ಕಲ್ಲುಗಳು ಭಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಕಥೆಗಳನ್ನು ಪಿಸುಗುಟ್ಟುತ್ತವೆ ಹಾಗೂ ನಂಬಿಕೆಯ ಶಾಶ್ವತ ಶಕ್ತಿಯನ್ನು ನಮಗೆ ನೆನಪಿಸುತ್ತವೆ. 5 ಮಹಾ ಸಾಮ್ರಾಜ್ಯಗಳು ಸೇರಿ 1000 ವರ್ಷಗಳ ಕಾಲ ಕೆತ್ತಿರೋ ಮಹಾಕಾವ್ಯವಿದು. ಇದನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋ ನಮ್ಮ ಪ್ರಯತ್ನ ಸದಾ ನಿರಂತರ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.